ಮಾನವೇಂದ್ರ, ಮಾನವೇಂದ್ರ, ನಿನಗಾಗಬೇಕಾಗಿದ್ದ ಪ್ರಾಯಶ್ಚಿತ್ತವೆಲ್ಲವೂ ಆಯಿತು. ಓರ್ವನೇ ಪುತ್ರನೆಂದು ವಾತ್ಸಲ್ಯದಿಂದ ಸಾಕಿ ಸಲುಹಿ ಕಡೆಗೆ ನಿನ್ನ ಸಾಮ್ರಾಜ್ಯಕ್ಕೆ ಮುಂದಿನ ಉತ್ತರಾಧಿಕಾರಿಯಾಗೋನು ಒಬ್ಬರೂ ಇಲ್ಲದಂತೆ ಸಮಯೋಚಿತವಾಗಿ ನಿನಗೆ ಸಲಹೆಯನ್ನ ಕೊಟ್ಟು ನಿನ್ನ ಬೊಕ್ಕಸವನ್ನೆಲ್ಲ ಬರಿದು ಮಾಡಲು ಚಿತ್ರಗುಪ್ತನಂತೆ ಕಾದು ಏ ಧನಪಿಶಾಚಿ ಮಾಧವೇಂದ್ರ, ನಿನ್ನ ಬೊಕ್ಕಸವನ್ನು ಬರಿದು ಮಾಡಲು ಚಿತ್ರಗುಪ್ತನಂತೆ ಕಾದು ಕುಳಿತಿರುವನ. ಈ ದುರ್ಜಯನಿಂದ ನಿನಗೆ ಮುಂದೆ ಕಾದಿದೆ, ಈ ದುರ್ಜಯನಿಂದ ಮುಂದೆ ನಿನಗೆ ಕಾದಿದೆ ಘೋರ 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 ನರಕಯಾತನೆ, ಘೋರ ನರಕಯಾತನೆ. ಮಹಾಮಂತ್ರಿಗಳಿಗೆ ನಮಸ್ಕರಿಸುವೆನು. ಬರಬೇಕು ಸೇನಾ ನಾಯಕರು. ನಾನೇ ತಮ್ಮಲ್ಲಿಗೆ ಬಂದು ಬೇಕೆಂದುಕೊಂಡಿದ್ದೆ, ಅಷ್ಟರಲ್ಲಿ ತಮ್ಮ ಆಗಮನವಾಯಿತು. ನನ್ನಿಂದಾಗಬೇಕಾದಂತ ಕಾರ್ಯವೇನು ಮಹಾಮಂತ್ರಿಗಳೇ, ಕಾರ್ಯವೇನು? ನಿನ್ನಿಂದಾಗಬೇಕಾದ ಮಹತ್ ಕಾರ್ಯ ಹೊಂದಿರುವುದು ವೀರವರ್ಮ. ತಮ್ಮಿಂದಾಗಬೇಕಾದ ಮಹತ್ ಕಾರ್ಯವೇ ಏನದೋ ಅಂದರೆ? ವೀರವರ್ಮ, ಸತ್ಯಮೂರ್ತಿಯನ್ನು ಕಾರಾಗೃಹಕ್ಕೆ ಹಾಕಿದ್ದಾಯಿತು. ಇನ್ನು ಉಳಿದಿರುವುದು ಒಂದೇ ಅಂದರೆ ತಮ್ಮಗಳ ಮುಂದಿನ ಅಭಿಪ್ರಾಯವೇನು ಮಂತ್ರಿಗಳೇ? ವೀರವರ್ಮ, ಮಹಾರಾಜ ಮತ್ತು ಮಹಾರಾಣಿ ಇವರನ್ನು ಕಾರಾಗೃಹಕ್ಕೆ ಹಾಕಿ ಅಧಿಕಾರವನ್ನು ನಮ್ಮ ಕರಗತ ಮಾಡಿಕೊಂಡು ಬೊಕ್ಕಸದ ಹಣವೆಲ್ಲವೂ ನಮ್ಮ ಕೈ ಸೇರಿದರೆ ಅಂದಿಗೆ ನಾನೇ ಮಹಾರಾಜ, ನೀವೇ ಮಹಾಮಂತ್ರಿ. ಇದಕ್ಕೆ ಅನುಮತಿಗೋಸ್ಕರ ಕಾಯುತ್ತಿದ್ದೇನೆ. ಇದು ರಾಜದ್ರೋಹ ಮಂತ್ರಿಗಳೇ, ಇದು ರಾಜದ್ರೋಹ. ಈ ಕಾರ್ಯವು ನನಗೆ ಸಮ್ಮತವಿಲ್ಲ. ಉಂಡ ಮನೆಗೆ ದ್ರೋಹವೂ ಬಗೆಯುವುದಿಲ್ಲ. ಏನಂದ್ರಿ ಸೇನಾ ನಾಯಕರೇ? ನಮ್ಮದು ದುರಾಲೋಚನೆ. ಆ ಧನಪಿಶಾಚಿ ಮಾನವೇಂದ್ರನು ಮಾಡುವ ಕಾರ್ಯವು ನಿಮಗೆ ವೇದವಾಗಿರುವುದಲ್ಲವೇ? ಸನ್ಯಾಸಿಗಳ ಬಂಧನ, ಭಿಕ್ಷುಕರ ಹಿಂಸೆ, ಸತ್ಯ ಧರ್ಮ ನ್ಯಾಯಕ್ಕೆ ತಿಲಾಂಜಲಿ, ಇದೇ ಅಲ್ಲವೇ ನಿಮ್ಮ ಮಹಾಪ್ರಭುಗಳ ಸತ್ಯ ಧರ್ಮ ನ್ಯಾಯ? ಮರೆಯದಿರಿ ವೀರವರ್ಮ, ನಿಮಗೂ ನಮಗೂ ಅವರ ಮಗನಿಗಿಂತ ಪ್ರಾಯಶ್ಚಿತ್ತವೇ ಎಂಬುದನ್ನು ಮರೆಯದಿರಿ. ಈ ಕಾರ್ಯವು ನನ್ನಿಂದ ಸಾಧ್ಯವಿಲ್ಲ. ನೀವು ಹೇಗಾದರೂ ಮಾಡಿ ಆ ಧನಪಿಶಾಚಿಯಾದ ಮಾನವೇಂದ್ರನನ್ನು, ಆತನ ಪಟ್ಟದರಸಿಯಾದ ಶೀಲಾವತಿಯನ್ನು ಕಾರಾಗೃಹಕ್ಕೆ ಹಾಕಿಬಿಡಿ. ಇಲ್ಲವಾದರೆ ಅವರೀರ್ವರ ಕೊಲೆ. ಈ ಕಾರ್ಯವು ನನಗೆ ಸಮ್ಮತವಿಲ್ಲ. ನಾನಿನ್ನು ಹೋಗಿ ಬರುವೆನು. ಹೇ ವೀರವರ್ಮ, ಈ ನನ್ನೀ ಕೋಪ ಜ್ವಾಲೆಯಲ್ಲಿ ನಿನಗೂ ಮರಣವು ತಪ್ಪಿದ್ದಲ್ಲ. ನೋಡುತ್ತಿರು, ಈ ದುರ್ಜಯನೊಡನೆ
ದ್ವೇಷವನ್ನು ಕಟ್ಟಿಕೊಂಡರೆ ಸಾವಿನೊಡನೆ ಸರಸವಾಡಿದಂತೆ. ಪ್ರಾಣೇಶ್ವರ, ಸರಸವೇ ಯಾರೊಡನೆ ನನ್ನನ್ನು ಬಿಟ್ಟು? ಬಾ ಚಂದ್ರಿಕಾ, ಈ ಘಟ ಸರ್ಪದೊಂದನೆ ಸರಸವಾಡಲು ನೀನಲ್ಲದೆ ಮತ್ತಾರಿಗೆ ಸಾಧ್ಯ? ನಿಜವಾಗ್ಲೂ? ನಿಜವಲ್ಲದೆ ಮತ್ತೇನು ದೇವಿ, ನೀನೇ ನನ್ನ ಭಾಗ್ಯದ ದೇವತೆ. ನಿನ್ನನ್ನೊಗಲಿ ಕ್ಷಣಕಾಲ ಇರಲಾರೆನು ದೇವಿ. ಪ್ರಾಣೇಶ್ವರ, ನಿಮಗೇಕೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ? ಏಕೆಂದರೆ ನೀನು ನನ್ನ ಮನದರಿಸಿ ಅದಿರಲಿ ಎಲ್ಲಿ ಮಧುವನ್ನು ತಂದಿರುವೆಯಾ? ಪ್ರಿಯಾ, ನೀವು ಮೊದಲೇ ಕೇಳಿವರೆಂದು ನಾನು ತಂದಿರುವೆನು. ಆಹಾ. ಇದು ತೆಗೆದುಕೊಳ್ಳಿ. ಕೊಡಿ. ಚಂದ್ರಿಕಾ. ಪ್ರಾಣೇಶ್ವರ, ಕುಳಿತುಕೊಳ್ಳಿ. ಕೊಡಲೇ? ಈ ನಿನ್ನ ಸುಮಧುರವಾದ ಕರಗಳಿಂದ ಮಧುವನ್ನು ಕುಡಿಯುತ್ತಾ, ಆಹಾ, ಈ ನಿನ್ನ ಸುಂದರವಾದ ಹದರಗಳಿಂದ ಜೇನನ್ನು ಸವಿಯುತ್ತಿದ್ದರೆ ಸುಖ 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 ಇನ್ನೆಲ್ಲಿದೆ? ಈ ಲೋಕವೆಲ್ಲ ಇದರಲ್ಲಿದೆ. ಸುಖ 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 ಇನ್ನೆಲ್ಲಿದೆ? ಈ ಲೋಕವೆಲ್ಲ ಇದರಲ್ಲಿದೆ. ಚಂದ್ರಿಕಾ. ಪ್ರಿಯಾ, ಹುಡುಗರನ್ನು ಕಂಡಾರೆ ದೂರ ತಳ್ಳುವರು. ಹೌದೇನು? ಚಂದ್ರಿಕಾ. ಹುಡುಗರನ್ನು ಕಂಡಾರೆ ದೂರ ತಳ್ಳುವರು, ಅವರಲ್ಲೇ ಇರುವುದು ಪರಮ ನಿಜ. ಪ್ರಿಯಾ, ಅವರಲ್ಲೇ ಇರುವುದು ಪರಮ ನಿಜ. ಸುಖ 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 ಇನ್ನೆಲ್ಲಿದೆ? ಈ ಲೋಕವೆಲ್ಲ ಅದರಲ್ಲಿದೆ. ಚಂದ್ರಿಕಾ. ಕುಡಿಯುತ್ತಲಿದ್ದಾರೆ ಮೈಯೆಲ್ಲ ಕಂಪನ. ಆಹಾ, ಚಂದ್ರಿಕಾ. ಕುಡಿಯುತ್ತಲಿದ್ದಾರೆ ಮೈಯೆಲ್ಲ ಕಂಪನ. ಆಮೇಲಿದೆ ಅದರ ಮಜಾ. ಪ್ರಾಣೇಶ್ವರ, ಆಮೇಲಿದೆ ಅದರ ಮಜಾ. ಸುಖ 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 ಇನ್ನೆಲ್ಲಿದೆ? ಈ ಲೋಕವೆಲ್ಲ ನಿನ್ನೆಲ್ಲಿದೆ. ಪ್ರಿಯೆ. ಪ್ರಾಣೇಶ್ವರ, ಚಂದ್ರಿಕಾ. ನಿನ್ನ ಮೈ ಕೆಂಪಾಗೆ ಮೈಯೆಲ್ಲ ಸಂಪಿಗೆ. ಆಹಾ, ಓಹ್, ಆಹಾ. ನಿನ್ನ ಮೈ ಕೆಂಪಾಗೆ ಮೈಯೆಲ್ಲ ಸಂಪಿಗೆ. ನಿನ್ನೊಳಗೆ ಅಡಗಿದೆ ಪರಮ ಸುಖ. ಪ್ರಾಣೇಶ್ವರ, ನಿನ್ನೊಳಗೆ ಅಡಗಿದೆ ಪರಮ ಸುಖ. ಸುಖ 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 ಇನ್ನೆಲ್ಲಿದೆ? ಈ ಲೋಕವೆಲ್ಲ
ಮೇಲಿದೆ, ಈ ಲೋಕವೆಲ್ಲ ನಿನ್ಮೇಲಿದೆ. ಪ್ರಾಣೇಶ್ವರ, ಪ್ರಾಣಕಾಂತ ಬೇಡವೇ? ಅದಿರಲಿ. ಮನದಿನಿ ಮನದಿನಿ ಪ್ರಿಯಾ, ಮನದಿನಿಯ ನನ್ನಲ್ಲ, ಮನದಿನಿಯ ನನ್ನಲ್ಲ. ಮನದಿನಿಯ ನನ್ನಲ್ಲ, ಮನದಿನಿಯ ನನ್ನಲ್ಲ. ನೀ ಬರಲು ಈ ಇರುಳು, ಪ್ರಿಯಾ, ನೀ ಬರಲು ಈ ಇರುಳು ಒಂದಾಗುವ. ಪ್ರಿಯತಮ, ಪ್ರಿಯಕಾಂತೆ, ಪ್ರಾಣವಲ್ಲಭ, ಪ್ರಾಣವಲ್ಲವೇ? ಪ್ರಾಣೇಶ್ವರ, ಪ್ರಾಣೇಶ್ವರಿ. ಮನದಿನಿಯ ನನ್ನ ಮನದಿನಲ್ಲ. ನಯನ ಮನೋಹರ ನವಗುಣವಂತ, ನಯನ ಮನೋಹರ ನವಗುಣವಂತ, ವಿನೂತರಾಗ ವಿನೂತರಾಗ ವಿನೋದಯ ಒಂದಾಗುವ. ಪ್ರಿಯಾ, ಪ್ರಿಯೇ, ಕೋಪವೇ? ನಿನ್ನ ಮೇಲೆ ಇಲ್ಲವಲ್ಲ. ಮತ್ತೇಕೆ ಸಪ್ಪಗಿರುವಿರಲ್ಲ? ಏಕೆ? ಭಯವೇ? ನನಗ ಆಹಾ ಯಾವುದೇ ಕಾರಣಕ್ಕೂ ಇಲ್ಲ ದೇವಿ. ಆಹಾ, ಮನದಿನಿಯ ನನ್ನಲ್ಲ, ಮನದಿನಿಯಲ್ಲ, ಮನದಿನಿಯ ನನ್ನಲ್ಲ. ಪ್ರಿಯೆ, ಕೇಳಿದ್ಯಾ ಚಂದ್ರಿಕಾ? ಏನೆಂದು ದೇವ? ಆ ಮಹಾರಾಣಿ ಮತ್ತು ಸತ್ಯವತಿ ಇಬ್ಬರು ನಮಗೆ ತಿಳಿಯದಂತೆ ಕಾರಾಗೃಹಕ್ಕೆ ಸತ್ಯಮೂರ್ತಿಗೆ ಅನ್ನವನ್ನು ಕೊಡಲು ಹೋಗುತ್ತಿದ್ದಾರಂತೆ. ಇದೇ ಸರಿಯಾದ ಸಮಯ. ಆ ಮಾನವೇಂದ್ರನಿಗೆ ಹೇಗಾದರೂ ಮಾಡಿ ಈ ವಿಷಯವನ್ನು ತಿಳಿಸಿ ಸತ್ಯಮೂರ್ತಿಯನ್ನು ರಾಜ್ಯದಿಂದ ಹೊರಗೆ ಓಡಿಸುವೆನು. ಭಯವಾಗುತ್ತದೆ. ಪ್ರಾಣೇಶ್ವರ, ಹಾಗಾದ್ರೆ ನೀವು ಹೇಳುತ್ತಿರುವುದು ಸರಿ, ಆದರೂ ನನಗೆ ಏಕೋ ಭಯವಾಗುತ್ತಿರುವುದಲ್ಲ. ಭಯ? ಭಯಪಡಬೇಡ ದೇವಿ. ಈ ದುರ್ಜಯನ ಮುಂದೆ ನಿಲ್ಲುವ ಧೀರನು ಅವನಿರುವನು. ಆದಿರಲಿ ಬಾ ಪ್ರಿಯೆ, ಈ ಸುಂದರ ಸಮಯದಲ್ಲಿ ನಾವು ಶೃಂಗಾರಮಯವಾಗಿ ಇನ್ನೊಂದು ಗಾನವನ್ನಾಡೋಣ. ತಮ್ಮ ಇಚ್ಛೆಯಂತೆ ಆಗಲಿ. ಬಾ ಸುಂದರಿ. ಸುಂದರಿ, ಸುರಸುಂದರಿ, ನವಭಾವದ ಕಿನ್ನರಿ, ಓ ಭೂಲೋಕದತಿ ಸುಂದರಿ, ಆ ಭೂಲೋಕದತಿ ಸುಂದರಿ. ನನಗಾಗಿ ಬಂದ ಸೌಂದರ್ಯ ತಾರೆ, ಮಧುವನ್ನು ತಾರೆ. ಸುರಲೋಕದಿಂದ ನನಗಾಗಿ ಬಂದ ಸೌಂದರ್ಯ ತಾರೆ, ಮಧುವನ್ನು ತಾರೆ. ಆನಂದ ಸದನೆ ಅರವಿಂದ ನಯನೆ, ಆನಂದ ಸದನೆ
ಕಿನ್ನರಿ ರೀ ರೀ. ನವಭಾವದ ಕಿನ್ನರಿ ಬಾಸುಂದರಿ ಸುರಸುಂದರಿ ನವಭಾವದ ಕಿನ್ನರಿ ಓ ಲೋಕದತಿ ಸುಂದರಿ ಆ ಲೋಕದತಿ ಸುಂದರಿ. ದುರ್ಜಯನ ರಾಣಿ ಶೃಂಗಾರವೇಣಿ ಬಂಗಾರದಂತ ಗುಣವುಳ್ಳ ವಾಣಿ. ದುರ್ಜಯನ ರಾಣಿ ಶೃಂಗಾರವೇಣಿ ಬಂಗಾರದಂತ ಗುಣವುಳ್ಳ ವಾಣಿ. ಈ ನಿನ್ನ ಚೆಲುವ ನಾನಿಂದು ಸವಿದು ಈ ನಿನ್ನ ಚೆಲುವ ನಾನಿಂದು ಸವಿದು ಆನಂದವ ಪಡೆವೆನು ನು 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 ಆನಂದವ ಪಡೆವೆನು. ಬಾಸುಂದರಿ ಸುರಸುಂದರಿ ನವಭಾವದ ಕಿನ್ನರಿ ಓ ಭೂಲೋಕದತಿ ಸುಂದರಿ ಆ ಭೂಲೋಕದತಿ ಸುಂದರಿ. ದುರ್ಜಯನ ರಾಣಿ ಶೃಂಗಾರವೇಣಿ ಬಂಗಾರದಂತ ಗುಣವುಳ್ಳ ವಾಣಿ. ದುರ್ಜಯನ ರಾಣಿ ಶೃಂಗಾರವೇಣಿ ಬಂಗಾರದಂತ ಗುಣವುಳ್ಳ ವಾಣಿ. ಈ ನಿನ್ನ ಚೆಲುವ ನಾನಿಂದು ಸವಿದು ಈ ನಿನ್ನ ಚೆಲುವ ನಾನಿಂದು ಸವಿದು ಆನಂದವ ಪಡೆವೆನು ನು 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 ಆನಂದವ ಪಡೆವೆನು. ಬಾಸುಂದರಿ ಸುರಸುಂದರಿ ನವಭಾವದ ಕಿನ್ನರಿ ಓ ಲೋಕದತಿ ಸುಂದರಿ ಆ ಲೋಕದತಿ ಸುಂದರಿ ಓ ಲೋಕದತಿ ಸುಂದರಿ. ಚಂದ್ರಿಕಾ ಪ್ರಿಯಾ, ನೀನಿನ್ನು ಹೊರಡು. ನಾನು ಆ ಮಾನವೇಂದ್ರನಿಗೆ ತಕ್ಕ ಪಾಠವನ್ನು ಕಲಿಸಿ ಬರುತ್ತೇನೆ. ಹಾಗೆ ಆಗಲಿ. ಜಾಗೃತವಾಗಿ ಕೆಲಸವನ್ನು ಮುಂದುವರಿಸಿ. ಆಗಲಿ ದೇವಿ. ನಾನಿನ್ನು ಹೋಗಿ ಬರಲಿ. ನೀನಿನ್ನು ಹೊರಡು ದೇವಿ. ಬರುವೆ ಪ್ರಿಯಾ. ಮಾನವೇಂದ್ರ ಮಾನವೇಂದ್ರ ಈ ಘಟಸರ್ಪ ದುರ್ಜಯನ ಮುಂದೆ ನಿನ್ನ ದಿಟ್ಟತನವೆಯಾ? ನೋಡುತ್ತಿರು ನೋಡುತ್ತಿರು, ನಿನ್ನ ಪಾಡೇನಾಗುವುದೋ ಎಂದು ನೋಡುತ್ತಿರು. ಈ ದುರ್ಜಯನಿಂದ ಘೋರ ನರಕ ಯಾತನೆಯನ್ನು ಅನುಭವಿಸಿ ನಿನಗೆ ಚಿತ್ತ ವಿಚಿತ್ರವಾದ ಹಿಂಸೆಯನ್ನು ಕೊಟ್ಟು ಬೀದಿ ನಾಯಿಗಳಂತೆ ಅಲದಾಡಿಸದಿದ್ದರೆ ನಾನು ಮಹಾಮಂತ್ರಿ ದುರ್ಜಯನೇ ಅಲ್ಲ, ನಾನು ಮಹಾಮಂತ್ರಿ ದುರ್ಜಯನೇ ಅಲ್ಲ, ನಾನು ಮಹಾಮಂತ್ರಿ ದುರ್ಜಯನೇ ಅಲ್ಲ.